ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಹೊಸ ಇಂಡಿಕೇಟರ್ ನ ಟೆಸ್ಟ್ ಮಾಡ್ತಾ ಇದೀವಿ. ಹೊಸ ಇಂಡಿಕೇಟರ್ ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಮೇನ್ ಆಗಿ ಏನೇನ್ ಗೊತ್ತಿರ್ಬೇಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಮಾರ್ಕೆಟ್ ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಸೊ ಇದೆಲ್ಲ ನಿಮ್ಗೆ ಮೇನ್ ಆಗಿ ಗೊತ್ತಿರ್ಬೇಕು. ಹಾಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಕ್ಕೆ ಬರಬೇಕು. ಹಾಗೆ ಕ್ಯಾಂಡಲ್ ರೀಡ್, ಸೊ ಈ ಕ್ಯಾಂಡಲ್ ಅಲ್ಲಿ ನಾನು ತಗೋಬಹುದಾ ಟ್ರೇಡು, ಈ ಕ್ಯಾಂಡಲ್ ಅಲ್ಲಿ ತಗೋಬಾರ್ದಾ, ಸೊ ಬೈಯಿಂಗ್ ಪ್ರೆಸರ್ ಇದೆಯಾ, ಸೆಲ್ಲಿಂಗ್ ಪ್ರೆಸರ್ ಇದೆಯಾ, ಸೊ ಇದೆಲ್ಲ ನಿಮ್ಗೆ ಮೇನ್ ಆಗಿ ಗೊತ್ತಿರಬೇಕು. ಸೊ ಇದೇನು ಗೊತ್ತಿಲ್ಲದೆ ಇಂಡಿಕೇಟರ್ ಅಲ್ಲಿ ಬೈ ಸಿಗ್ನಲ್ ಬಂತು ಅಂತೇಳಿ ತಾಂಡ್ರೆ ಅಥವಾ ಸೆಲ್ ಸಿಗ್ನಲ್ ಬಂತು ಅಂತ ಅಂದ್ರೆ ಸೊ ಸುಮ್ನೆ ಲಾಸ್ ಆಗುತ್ತೆ. ಮೇನ್ ಆಗಿ ನಿಮ್ಗೆ ಸೊ ಈ ಮೂರ್ ಗೊತ್ತಿರಬೇಕು. ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಕ್ಕೆ, ಮಾರ್ಕೆಟ್ ಸ್ಟ್ರಕ್ಚರ್ ನ ಸೊ ಹೇಗ್ ನೋಡೋದು ಅಂತೇಳಿ ಗೊತ್ತಿರಬೇಕು. ಹಾಗೆ ಕ್ಯಾಂಡಲ್ ರೀಡ್ ಸೊ ಗೊತ್ತಿರಬೇಕು. ಈ ಮೂರು ಗೊತ್ತಿದ್ರೆ ಸೊ ಇಂಡಿಕೇಟರ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಇದೊಂದೇ ಇಂಡಿಕೇಟರ್ ಅಲ್ಲ, ಯಾವುದೇ ಇಂಡಿಕೇಟರ್ ನ ಯೂಸ್ ಮಾಡ್ತಾ ಇದ್ರು ಸೊ ನಿಮ್ಗೆ ಈ ಮೂರು ಬೇಸಿಕ್ ಥಿಂಗ್ಸ್ ಮಾರ್ಕೆಟ್ ಅಲ್ಲಿ ಗೊತ್ತಿರಲೇಬೇಕು. ಸೊ ಸಿಗ್ನಲ್ ಬಂತು ಅಂತೇಳಿ ನೀವು ತಾಣಕ್ ಹೋದ್ರೆ ಅದು ನಿಮ್ಗೆ ಲಾಸ್ ಆಗ್ತಾ ಹೋಗುತ್ತೆ ಹೊತ್ತು ಪ್ರಾಫಿಟ್ ಆಗಲ್ಲ. ಸೊ ಯಾವುದೇ ಇಂಡಿಕೇಟರ್ ಆಗಿರ್ಬೋದು. ಸೊ ಆಮೇಲೆ ಯಾವುದೇ ಇಂಡಿಕೇಟರ್ ನಿಮ್ಗೆ 100% ಇರಲ್ಲ, ಆಯ್ತಾ. ಸೊ ಆತರ ಇಂಡಿಕೇಟರ್ ಮಾರ್ಕೆಟ್ ಅಲ್ಲಿ ಯಾವುದು ಇಲ್ಲ. 100% ರಿಸಲ್ಟ್ ಅಥವಾ 90% ಇದ್ರು ಸೊ ಅವರು ನಿಮ್ಗೆ ಯಾಕೆ ಕೊಡ್ತಾರೆ, ಸೊ ಅವರೇ ಯೂಸ್ ಮಾಡ್ಕೋಬೋದಲ್ವಾ. ಸೊ ಇವಾಗ ನನ್ಗೆ 90% ಎಲ್ಲ ವರ್ಕ್ ಆಗ್ತಾ ಇದ್ರೆ ನಾನು ನಿಮ್ಗೆ ಕೊಡೋ ಬದಲು ನಾನೇ ಯೂಸ್ ಮಾಡ್ಕೊಂಡು 10ರಲ್ಲಿ 1 ಟ್ರೇಡ್ ಲಾಸ್ ಆಗ್ಲಿ ಬಿಡಿ, ಸೊ 9 ಟ್ರೇಡ್ ನಾನು ನೆಕ್ಸ್ಟ್ ಯಾವ್ದೋ ಬಿಗ್ ಶಾಟ್ ಪೀಪಲ್ಗೆ ಕಾಂಪಿಟೇಷನ್ ಕೊಡ್ಬೋದಲ್ವಾ. ಸೊ ಅದಕ್ಕೇನೆ ಯಾವುದೇ ಇಂಡಿಕೇಟರ್ ನಿಮ್ಗೆ 100% ವರ್ಕ್ ಆಗಲ್ಲ. ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇಲ್ಲಿ ನೋಡಿ ನಿಮ್ಗೆ, ಸೊ ಇಲ್ಲೊಂದು ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ 4692 ಮತ್ತೆ 4707. ಇಲ್ಲಿ ನೋಡಿ ಎಷ್ಟು ಸತಿ ರೀಟೆಸ್ಟ್ ಮಾಡಿದೆ, ಆಯ್ತಾ. ಸೊ ನೆಕ್ಸ್ಟ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ 4720. ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ, ಆಯ್ತಾ. ಸೊ ಅಲ್ಲಿ ಏನೋ ಮಾರ್ಕೆಟ್ ರಿಯಾಕ್ಷನ್ ಕೊಡ್ತಾ ಇದೆ ಅಂದ್ರೆ ಸೊ ಅದೊಂದು ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಅದನ್ನ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನಿನ್ನ 4728, ಸೊ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ನಿಮ್ಗೆ ಹಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಸೊ ಇನ್ನ ಈಸಿ ವೇ, ನಿಮ್ಗೆ ವ್ಯಾಲ್ಯೂಮ್ ಪ್ರೊಫೈಲ್ ನ ಹಾಕಕ್ ಬಂದ್ರೆ ನೋಡಿ. ಸೊ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಮೂವ್ ಆಗ್ತಾ ಇತ್ತು ನಾನು ಟ್ರೇಡ್ ತಗೋಬೇಕಾದ್ರೆ. ಸೊ ಇಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಆ ಲೆವೆಲ್ಗೆ ನೋಡಿ, ಇಲ್ಲೆಲ್ಲೂ ರಿಯಾಕ್ಷನ್ ಆಗಿಲ್ಲ. ಸೊ ಇಲ್ಲಿಂದ ಕೆಳಗೆ ಬಂದಿದೆ. ನಾನು ಆ ವ್ಯಾಲ್ಯೂಮ್ ಪ್ರೊಫೈಲ್ ನ ಹಾಕಂತೀನಿ. ವ್ಯಾಲ್ಯೂಮ್ ಪ್ರೊಫೈಲ್ ನ ಇಲ್ಲೆಲ್ಲಿ ಮೇಲಿದೆ ಅಲ್ಲಿಂದ ಇಲ್ಲೆಲ್ಲಿ ಕೆಳಗಿದೆ ಅಲ್ಲಿವರೆಗೂ ಹಾಕಂತೀನಿ. ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ ನೋಡಿ 4728 ಇಲ್ಲಿ ನೋಡಿ 4722. ಸೊ ನಾನು 20 ಹಾಕಿದ್ದೀನಿ. ಇದನ್ನು ಸೊ ಇಂಪಾರ್ಟೆಂಟ್ ಝೋನ್ ಆಯ್ತಾ 4707. ಸೊ ಇದು ಕೂಡ ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ ಮಾರ್ಕೆಟ್ ಓಡಾಡ್ತಿದ್ದಾಗ. ಸೊ ಅದ್ರ ಪ್ರೀವಿಯಸ್ ಸ್ವಿಂಗ್ ಎಲ್ಲಿದೆ ಅಂತ ನೋಡ್ಕೋಬೇಕು, ಆಯ್ತಾ. ಸೊ ಇವಾಗ ನೋಡಿ ಮಾರ್ಕೆಟ್ ಇಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಅವಾಗ ನೀವು ನಿಮ್ ವ್ಯಾಲ್ಯೂಮ್ ಪ್ರೊಫೈಲ್, ಆಯ್ತಾ, ಈ ಲೆವೆಲ್ ಅಲ್ಲಿ ಇಲ್ಲಿಂದ ಹೋಗಿದೆ ಅಲ್ವಾ ಮೇಲೆ, ಆಯ್ತಾ. ಇಲ್ಲಿಂದಾನೆ ಕೆಳಗಡೆಯಿಂದಾನೆ ಹಾಕೋಣ ಬೇಕಾದ್ರೆ, ಇಲ್ಲ ಅಂದ್ರೆ ನೀವು ಇಲ್ಲಿಂದನೂ ಹಾಕಬಹುದು. ಸೊ ಎರಡು ಹಾಕೋಣ. ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ನೋಡಿ ಈ ಲೆವೆಲ್ ಅಲ್ಲೇ ಇದೆ. ಇಲ್ಲಿ ನೋಡಿ ಈ ಲೆವೆಲ್ ಅಲ್ಲಿ ಇದೆ. ಸೊ ಈ ಲೆವೆಲ್ ಅಲ್ಲಿ ಇದೆ. ಅದೇ ಇದನ್ನ ಕೆಳಗಿಂದ ಹಾಕಬಹುದು ಬೇಕಾದ್ರೆ. ಸೊ ನೋಡಿ ಸೇಮ್ ಅಲ್ಲೇ ಅಂತ. ಸೊ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ನೋಡಿ ಇಲ್ಲೇ ರಿಯಾಕ್ಷನ್ ಆಗ್ತಾ ಇದೆಯಾ. ಸೊ ಈ ತರ ನಿಮ್ಗೆ ಎಲ್ಲಿ ಪ್ರೀವಿಯಸ್ ಸ್ವಿಂಗ್ ಇರುತ್ತೆ, ಸೊ ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೂವ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ ಇಲ್ಲೆಲ್ಲೋ, ಅವಾಗ ನೀವು ವ್ಯಾಲ್ಯೂಮ್ ಪ್ರೊಫೈಲ್ ನ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ, ಆಯ್ತಾ. ವ್ಯಾಲ್ಯೂಮ್ ಪ್ರೊಫೈಲ್ ನ ಯೂಸ್ ಮಾಡ್ತಾ ಇರೋರು, ಇಲ್ಲ ಅಂದ್ರೆ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಿಮ್ಗೆ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡೋಕೆ ಬರುತ್ತೆ ಅಂದ್ರೆ ಸೊ ವ್ಯಾಲ್ಯೂಮ್ ಪ್ರೊಫೈಲ್ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸೊ ಓಕೆನಾ. ಇವಾಗ ನಮ್ಮ ಇಂಡಿಕೇಟರ್ ಅಲ್ಲಿ ಯಾವ ಟ್ರೇಡ್ ಬಂದಿದೆ, ಸೊ ನಾನು ಏನ್ ಟ್ರೇಡ್ ತಗೊಂಡಿದೆ ಸೊ ಅದು ಇಲ್ಲಿ ಬಂದಿತ್ತು ನೋಡೋಣ. ಈ ನಮ್ಮ ಇಂಡಿಕೇಟರ್ ನ ಆನ್ ಮಾಡೋಣ. ಇಲ್ಲಿ ನೋಡಿ, ಸೊ ಇಲ್ಲೇ ನಿಮ್ಗೆ ರೆಸಿಸ್ಟೆನ್ಸ್ ಝೋನ್ ಇದೆಯಾ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರನೇ ನಿಮ್ಗೆ ಶಾರ್ಟ್ ಅಂತ ಬಂದಿದೆ. ಸೊ ನಾನು ಇಲ್ಲಿ ತಗೋಬೇಕಾದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಕೂಡ ಕಡಿಮೆ ಇತ್ತು,
ಓಕೆ, ನಾನು ಸ್ಟಾಪ್ ಲಾಸ್ ದೊಡ್ಡದಾಗಿದ್ರೆ ನಾನು ತಾಂತಾ ಇರಲಿಲ್ಲ. ಆಯ್ತಾ? ಸೊ ಈ ಟ್ರೇಡ್ ನ ಯಾವ ತರ ತಾಂದಿನಿ ಸೊ ನೋಡ್ತಾ ಹೋಗೋಣ. ಈ ಒಂದು ಇಂಡಿಕೇಟ್ರಲ್ಲೇ ನೀವು ಎಲ್ಲಿ ಎಂಟರ್ ಆಗಬೇಕು, ಸೊ ಎಂಟ್ರಿ ಪ್ರೈಸ್ನು ತೋರಿಸುತ್ತೆ. ಹಾಗೆ ಸ್ಟಾಪ್ ಲಾಸ್ನ ಎಲ್ಲಿಡಬೇಕು ಆ ಸ್ಟಾಪ್ ಲಾಸ್ ಪ್ರೈಸ್ನು ತೋರಿಸುತ್ತೆ. ಹಾಗೆ ಟ್ರೇಲಿಂಗ್ ಸ್ಟಾಪ್ ಲಾಸು ಇಂಡಿಕೇಟರ್ ಟ್ರೇಲಿಂಗ್ ಸ್ಟಾಪ್ ಲಾಸ್ನು ಕೂಡ ನಿಮಗೆ ತೋರಿಸುತ್ತೆ. ಹಾಗೆ TP1 ಸೊ 1:1 ಎಲ್ಲಿಗೆ ಬರುತ್ತೆ ಅದನ್ನು ತೋರಿಸುತ್ತೆ. 1:2 ಸೊ ನೀವು 1:1 ಬಂದಾಗ ನೀವು ಎಕ್ಸಿಟ್ ಆಗೋದಾದರೆ ಎಕ್ಸಿಟ್ ಆಗ್ಬೋದು, ಇಲ್ಲ ಹೋಲ್ಡ್ ಮಾಡೋದಾದರೆ ಹೋಲ್ಡ್ ಮಾಡ್ಬೋದು. ಎಲ್ಲ ನಿಮಗೆ ಈ ಒಂದು ಇಂಡಿಕೇಟರಲ್ಲೇ ನಿಮಗೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಥರ ಒಂದು ಇಂಡಿಕೇಟರು ನಿಮಗೆಲ್ಲೂ ಸಿಕ್ಕಿರಲ್ಲ. ಸೊ ಇದೊಂದು ಕಾನ್ಸೆಪ್ಟನ್ನ ಸೊ ನಾವೇ ಹೊಸ್ದಾಗಿ ಯೋಚನೆ ಮಾಡಿಬಿಟ್ಟು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂಥೇಳಿ. ಸೊ ಬಿಗಿನರ್ಸ್ಗೆ ಮತ್ತು ಇಂಟರ್ಮೀಡಿಯೇಟ್ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ಕಾನ್ಸೆಪ್ಟನ್ನ ಈ ಇಂಡಿಕೇಟರಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ. ರಿಸ್ಕ್ ಆ್ಯಂಡ್ ರಿವಾರ್ಡ್ನ ಮೇಂಟೈನ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲ್ಲ. ಸೊ ರಿಸ್ಕು ತುಂಬಾ ಇಡೋದು, ರಿವಾರ್ಡ್ನ ಸ್ವಲ್ಪ ಇದು ಮಾಡೋದು. ಅದಕ್ಕೋಸ್ಕರ ಒಂದು ಟ್ರೇಡ್ ತಾಂಡ್ರೂ ಅದರಲ್ಲಿ ಕಾನ್ಫಿಡೆನ್ಸ್ ಇರಲಿ. ಸೊ ನಾನು ತಾಂತಿರೋ ಟ್ರೇಡು ಕರೆಕ್ಟಾಗಿದೆ ಅಂಥೇಳಿ ನಿಮ್ಮದು ಏನೇ ಅನಾಲಿಸಿಸ್ ಇದ್ದರೂ ಆ ಅನಾಲಿಸಿಸ್ ಜೊತೆ ಈ ಇಂಡಿಕೇಟರ್ನ ಮರ್ಜ್ ಮಾಡ್ಕೊಂಡು ಸೊ ನೀವು ಟ್ರೇಡ್ ತಾಂಡಾಗ ನಿಮ್ಗೆ ರಿಸ್ಕು ರಿವಾರ್ಡು ನಿಮ್ಗೆ ಅಲ್ಲೇ ತೋರಿಸ್ತಾ ಹೋಗುತ್ತೆ. ಎಂಟ್ರಿ ಪ್ರೈಸ್ ಯಾವುದು, ಆ ಸ್ಟಾಪ್ ಲಾಸ್ನ ಎಲ್ಲಿಡಬೇಕು, ನಿಮಗೆ ಟಾರ್ಗೆಟ್ 1 ಯಾವುದು, ಟಾರ್ಗೆಟ್ 2 ಯಾವುದು ಎಲ್ಲ ತೋರಿಸ್ತಾ ಹೋಗುತ್ತೆ. ನೀವು ಅದನ್ನು ನೋಡಿ ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ಆರಾಮಾಗಿ ಈ ಟ್ರೇಡ್ನ ಕ್ಯಾಚ್ ಮಾಡ್ಬೋದು. ಸೊ ನಿಮಗೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋದ್ರೂ ಅಷ್ಟೇ, ನಿಮಗೆ ರಿವರ್ಸ್ ಆದರೂ ಕೂಡ ಜಾಸ್ತಿ ಲಾಸ್ ಆಗಲ್ಲ. ಸೊ ಇದನ್ನೆಲ್ಲ ನಾವು ತುಂಬಾ ಯೋಚನೆ ಮಾಡಿಬಿಟ್ಟು ಈ ಒಂದು ಕಾನ್ಸೆಪ್ಟನ್ನ ಈ ಇಂಡಿಕೇಟರಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ. ಇದರಲ್ಲೇ ನಿಮಗೆಲ್ಲ ತೋರಿಸ್ತಾ ಹೋಗುತ್ತೆ. TP1 TP2 ಯಾವಾಗ TP ಹಿಟ್ಟಾಯಿತು, ರಿಸ್ಕ್ ಫ್ರೀ ಯಾವಾಗ, ಸ್ಟಾಪ್ ಲಾಸ್ ಎಲ್ಲಿತ್ತು, ಎಲ್ಲ ಡೀಟೇಲ್ಸು ನಿಮ್ಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಇಂಡಿಕೇಟರ್ ನಿಮಗೆ ಈಸಿ ಆಗಲಿ ಅಂತ ನಿಮಗೋಸ್ಕರನೇ ಸೊ ಈ ಈ ಕಾನ್ಸೆಪ್ಟನ್ನ ಸೊ ಸ್ಟಾಪ್ ಲಾಸ್ ಎಲ್ಲಿ TP ಎಲ್ಲಿ ಇಡಬೇಕು ಅನ್ನೋ ಕಾನ್ಸೆಪ್ಟನ್ನ ನಿಮಗೋಸ್ಕರನೇ ಸೊ ಈ ಒಂದು ಇಂಡಿಕೇಟರಲ್ಲಿ ಸೊ ಈ ಒಂದು ಕಾನ್ಸೆಪ್ಟನ್ನ ಇನ್ವಾಲ್ವ್ ಮಾಡಿದ್ದೀವಿ. ಈ ಒಂದು ಟೆಸ್ಟಿಂಗ್ ಮುಗಿದ ತಕ್ಷಣ ಈ ಒಂದು ಇಂಡಿಕೇಟರ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಸೊ ಹಾಗೆ ಫಂಡೆಡ್ ಅಕೌಂಟ್ ಗಿವ್ ಅವೇ ಕಾಂಪಿಟೇಷನ್ ನಿಮಗೆ 29th ಏಪ್ರಿಲ್ ಇರುತ್ತೆ. ಸೊ ಯಾರೆಲ್ಲ ಕಮೆಂಟ್ ಮಾಡಿದೀರಾ ಅವ್ರಿಗೆಲ್ಲ ನಮ್ಮ ಟೀಮು ಸೊ ಲಿಂಕ್ ನ ನಾಳೆ ಶೇರ್ ಮಾಡುತ್ತೆ. ಸೊ ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಸೊ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ತರ ನೀವು ವಿಡಿಯೋ ಥ್ರೂ ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ಯಾವ ತರ ಕಾಂಪಿಟೇಷನ್, ಅದ್ರಲ್ಲಿ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಸೊ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಯಾರು ಟಾಪ್ 10 ಇರ್ತೀರಾ ಸೊ ಅವ್ರಿಗೆ ನಾನು 1 ವೀಕು ಈ ಇಂಡಿಕೇಟರ್ ಅಕ್ಸೆಸ್ ನ ಕೊಡ್ತೀನಿ. ಹಾಗೆ ಟಾಪ್ 3 ಇರೋರಿಗೆ ಫಂಡೆಡ್ ಅಕೌಂಟ್ ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತೇಳಿ ಎಲ್ರು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಲ್.